SP ಅವರು ಆದೇಶದ ಮೇಲೆ ಏನಾಗಿದೆ, ಇಲ್ಲಿ ಸ್ಥಳೀಯವಾಗಿ ಸೋಷಿಯಲ್ ಮೀಡಿಯಲ್ಲಿ ಈ ಚಿತ್ರದುರ್ಗದಿಂದ, ಪುಣೆಯಿಂದ, ಮುಂಬೈಯಿಂದ ಒಂದು ಯಾವುದೋ ಒಂದು ಬಿಗ್ ಡ್ಯಾಡಿ ಅಂತೇಳಿ ದೊಡ್ಡದು ತರಿಸ್ತಾ ಇದ್ದಾರೆ ಅಂಥೇಳಿ ಯುವಕರು ಪ್ರಚಾರ ಮಾಡಿದ್ರಿಂದ ಒಂಚೂರು ಕನ್ಫ್ಯೂಷನ್ ಆಗಿತ್ತು. ನಾನು ಖುದ್ದು ಒಬ್ಬ ಜನಪ್ರತಿನಿಧಿಯಾಗಿ, ನಾನು ಸಂಘಟನೆಗಳ ಹಿನ್ನೆಲೆಯಿಂದ ಬಂದಿರೋದಾಗಿ ನಮ್ಮ ಸಂಘಟನೆ ಜೊತೆನೂ ಮಾತಾಡಿ, ಬಜರಂಗ ದಳದ ಜೊತೆನೂ ಮಾತಾಡಿ, ಏನು ಹೊರಗಡೆಯಿಂದ ಏನು ತರಿಸೋದು ಬೇಡ, ಸ್ಥಳೀಯವಾಗಿ ಕಳೆದ 14-15 ವರ್ಷಗಳಿಂದ ಏನು ನಡ್ಕೊಂಬಂದಿದೆ ಅದನ್ನೇ ಮುಂದುವರಿಸ್ಕೊಂಡು ಧ್ವನಿವರ್ಧಕವನ್ನು ಉಪಯೋಗಿಸ್ಕೊಂಡು ಮುಂದುವರಿಸುವಂಥ ಒಂದು ಷರತ್ತುಬದ್ಧವಾಗಿ ನಮ್ಮ DYSP ಅವರು SP ಅವರು ಒಪ್ಕೊಂಡಿದ್ದಾರೆ. ನಾವು ಒಂದು ಪಾಪ ಹುಡುಗರಿಗೂ ಒಂದು ಉತ್ಸಾಹ ಇತ್ತು, ಏನೋ ಹೊರಗಡೆಯಿಂದ, ಯಾಕಂದರೆ ಚಿತ್ರದುರ್ಗದಲ್ಲಿ ನೀವೆಲ್ಲ ನೋಡಿದ್ದೀರಾ, ಲಕ್ಷಾಂತರ ಜನ, 5-6 ಲಕ್ಷ ಜನ ಸೇರ್ತಾರೆ. ಆ ಚಿತ್ರದುರ್ಗದಲ್ಲಿ ನಡೆಯುವಂಥ DJ ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇತ್ತು. ಆದರೆ ಕಾನೂನು ಅದಕ್ಕೆ ಪರ್ಮಿಷನ್ ಕೆಲವೊಂದು ಷರತ್ತುಗಳಿರೋದ್ರಿಂದ, ಪ್ಲಸ್ಸು ಈಗ ಏನು ನಮಗೆ ನಾವು ಇರೋದು ಸಹಕಾರ ಕೊಡಲಿಕ್ಕೆ, ಪೊಲೀಸರು ಇರೋದು ನಮ್ಮ ಸೇಫ್ಟಿ ಮತ್ತು ನಮ್ಮ ಸಹಕಾರಕ್ಕೋಸ್ಕರ. ಸ್ಥಳೀಯವಾಗಿ ದೊಡ್ಡಬಳ್ಳಾಪುರ ಅತಿ ಶಾಂತಿಯುತ ತಾಲೂಕು, ಎಲ್ಲೂ ಯಾವತ್ತೂ ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಯಾವುದೇ ಅನೈತಿಕ ಚಟುವಟಿಕೆಗಳಾಗ್ಬೋದು, ಯಾವುದೇ ಘಟನೆಗಳು ಇವತ್ತವರೆಗೂ ಆಗಿಲ್ಲ. ಅದರಲ್ಲೂ ಕೋಮುಗಲಭೆಯಲ್ಲಿ ಯಾವುದೂ ತೊಂದರೆ ಇಲ್ಲ. ಎರಡೂ ಕೋಮುಗಳು ಅತಿ ಅನ್ಯೋನ್ಯವಾಗಿರುವಂಥ ಶಾಂತಿಯುತವಾದಂಥ ತಾಲೂಕು. ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂಥೇಳಿ ನಾನು ಪುನರ್ರಚನೆಯನ್ನು ಮಾಡಿದ್ದೀನಿ. ನಮ್ಮೆಲ್ಲ ಹಿರಿಯ ಮುಖಂಡರು, ಹನುಮಂತರಾಯಪ್ಪ ಅವರಾಗ್ಬೋದು ಮತ್ತು ಜೋನಾ ಮಲ್ಲಿಕಾರ್ಜುನ್ ಅವರಾಗ್ಬೋದು, ಸಂಘಟನೆಗಳಿರುವಂಥ ಎಲ್ಲ ಜವಾಬ್ದಾರಿ ಇರೋಂಥವರು ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನಮ್ಮ ಪದಾಧಿಕಾರಿಗಳು ಕೂರಿಸ್ಕೊಂಡು ಎಲ್ಲರಿಗೂ ಏನೂ ತೊಂದರೆ ಆಗದೆ, ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕ್ರಮಕ್ಕೆ ತೊಂದರೆ ಆಗದೆ ಇರೋಕ್ಕೆ ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಷರತ್ತುಬದ್ಧವಾಗಿ ನಾವು ಒಪ್ಪಿಕೊಂಡು ಬಂದಿದ್ದೀವಿ. ಇದು ಅದೇ ಹೇಳಿ ಚಿತ್ರದುರ್ಗಕ್ಕೊಂದು ನಮಗೆ ನಿರ್ಬಂಧ ಮಾಡಿದ್ದಾರೆ, ಅದನ್ನು ತರಲ್ಲ ಅಂಥೇಳಿ ನಾವು ಸಹ ಒಪ್ಕೊಂಡು ಈ ನಾಳೆ ಏನು ಶ್ರೀರಾಮನವಮಿ ಪ್ರಯುಕ್ತ ಶೋಭಾಯಾತ್ರೆ ಮತ್ತೊಮ್ಮೆ ವಿಜೃಂಭಣೆಯಿಂದ, ಯಾಕಂದರೆ ಕಳೆದ 6-7 ವರ್ಷಗಳಿಂದ 1 ಲಕ್ಷಕ್ಕೂ ಅಧಿಕ ಜನ ಬಂದು ಭಾಗವಹಿಸುವಂಥ, ಇಡೀ ಪ್ರಾಂತ ನೋಡುವಂಥ, ಇಡೀ ರಾಜ್ಯ ನೋಡುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಿಂದೂ ಬಂಧುಗಳು, ಎಲ್ಲ ಹಿಂದೂ ಯುವಕ ಯುವತಿಯರು, ಹಿಂದೂ ಬಂಧುಗಳು ಬಂದು ಶ್ರೀರಾಮನ ಈ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ನಾಳೆ ಮಧ್ಯಾಹ್ನ 1:30-2 ಗಂಟೆಗೆ ಶುರು ಮಾಡ್ತೀವಿ. ಎಲ್ಲರೂ ಬಂದು ಭಾಗವಹಿಸಬೇಕು. ಆಸ್ ಪರ್ ಶೆಡ್ಯೂಲ್ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಹೇಳಿ ನಾನು ಈ